ಸಾಂಸ್ಕೃತಿಕ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯಲ್ಲಾಗ್ತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯಲ್ಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಭೀಮ ಪಡೆದಿರುವಂಥದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮ 5465 kg ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂಥದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 kg ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕವನ್ನು ಹಾಕಲಾಗಿರುವಂಥದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನು ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್, ಕನ್ನಡ, ಮೈಸೂರು. ಸಾಂಸ್ಕೃತಿಕ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯಲ್ಲಾಗ್ತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯಲ್ಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಭೀಮ ಪಡೆದಿರುವಂಥದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮ 5465 kg ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂಥದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 kg ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕವನ್ನು ಹಾಕಲಾಗಿರುವಂಥದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನು ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್, ಕನ್ನಡ, ಮೈಸೂರು. ಸಾಂಸ್ಕೃತಿಕ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯಲ್ಲಾಗ್ತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯಲ್ಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಭೀಮ ಪಡೆದಿರುವಂಥದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮ 5465 kg ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂಥದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 kg ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕವನ್ನು ಹಾಕಲಾಗಿರುವಂಥದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನು ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್, ಕನ್ನಡ, ಮೈಸೂರು. ಸಾಂಸ್ಕೃತಿಕ ಮೈಸೂರಿನಲ್ಲಿ
ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಭೀಮಾ ಪಡೆದಿರುವಂಥದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮಾ 5465 kg ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂಥದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 kg ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕ ಹಾಕಲಾಗಿರುವಂಥದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನು ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್ ಕನ್ನಡ, ಮೈಸೂರು. ಸಾಂಸ್ಕೃತಿಕ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಭೀಮಾ ಪಡೆದಿರುವಂಥದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮಾ 5465 kg ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂಥದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 kg ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕ ಹಾಕಲಾಗಿರುವಂಥದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನು ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್ ಕನ್ನಡ, ಮೈಸೂರು. ಸಾಂಸ್ಕೃತಿಕ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಭೀಮಾ ಪಡೆದಿರುವಂಥದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮಾ 5465 kg ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂಥದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 kg ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕ ಹಾಕಲಾಗಿರುವಂಥದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನು ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್ ಕನ್ನಡ, ಮೈಸೂರು.